ಬರ್ರಿ ಇವತ್ತು ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ತೋರಿಸ್ತೀನಿ. ಇದನ್ನು ಚಿಪ್ಸ್ ಕತೆ ಹೆರ್ಚಿಟ್ಕೊಂಡೇನಿ, ಒಂದು ಉಳ್ಳಾಗಡ್ಡೆ ಹೆರ್ಚಿಟ್ಕೊಂಡೇನಿ, ಒಂದು ಟೊಮ್ಯಾಟೊ, ಒಂದು ಹಸಿಮೆಣ್ಸಿನ್ಕಾಯಿ ಐತಿ. ಈಗ ಬಿಸಿನೀರು ಇಟ್ಕೊಂಡೇನಿ. ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಯಾಕಂದ್ರೆ ಭಾಳ ಕೈ ಇರ್ತಾವಲ್ಲ, ಸ್ವಲ್ಪ ಕೈ ಕಡಿಮೆ ಆಗ್ತೈತಿ ಹಿಂಗೆ ಬಿಸಿನೀರೊಳಗೆ ಹಾಕಿದ್ದು ಮಾಡೋದ್ರಿಂದ. ಆಮೇಲೆ ಲಘು ಆಗ್ತೈತಿ. ಬಿ ಪಿದು ಪ್ರಾಬ್ಲಮ್ ಇದ್ದವರು ಇದನ್ನು ಕುದಿಸಿನೂ ಈ ನೀರು ಕುಡಿತಾರೆ. ಈಗ ನೋಡಿರಿ ಇವೆಲ್ಲ ಹೆರ್ಚಿದ್ದನ್ನು ಹಾಕಿದೆ, ಒಂದು 5 ನಿಮಿಷ ಕುದಿಸೇನೆ. ಆಮೇಲೆ ಬಸ್ಕೊಳಕತ್ತೀನಿ. ಆಮೇಲೆ ಒಗ್ಗರಣೆ ಕೊಡತ್ತೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದೆ, ಎಣ್ಣೆ ಹಾಕಿ. ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದೆ. ಒಂದು ಟೊಮ್ಯಾಟೊ ಹಾಕ್ತೀನಿ. ಚೆಂದಂಗೆ ಎಲ್ಲ ಮಿಕ್ಸ್ ಮಾಡತ್ತೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡು ಅದನ್ನ ಹಾಕಾಕತ್ತೇನೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡತ್ತೇನೆ. ಸ್ವಲ್ಪ ಉಪ್ಪು ಹಾಕಿದೆ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದೆ, ಸ್ವಲ್ಪ ಅರಿಶಿಣ ಪುಡಿ ಹಾಕಾಕ್ತೀನಿ. ಸ್ವಲ್ಪ ಮಸಾಲೆ ಖಾರ ಹಾಕಾಕ್ತೀನಿ. ಇದಕ್ಕೇನು ಭಾಳ ಮಸಾಲೆ ಭಾಳ ಇರೋದು ಬೇಕಾಗಿಲ್ಲ. ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕಾಕ್ತೀನಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಾಕ್ತೀನಿ. ಈಗ ಇವು ಹಾಗಲಕಾಯಿ ಎಲ್ಲ ಕುದಿಸಿದ್ದು ಎಲ್ಲ ನೀರು ಬಸ್ತಿಟ್ಕೊಂಡಿಲ್ಲ, ಇವನ್ನ ಹಾಕಾಕ್ತೀನಿ. ಆಮೇಲೆ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಬೆಲ್ಲ ಹಾಕಾಕ್ತೇನೆ, ಯಾಕಂದ್ರೆ ಇದು ಭಾಳ ಇರ್ತೈತಲ್ಲ, ಕೈ ಇರ್ತೈತಲ್ಲ, ಲೈಟ್ ಹಾಕಿ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ನೆನೆಸಿಟ್ಕೊಂಡೇನೆ ಅದನ್ನ ಹಾಕಾಕ್ತೇನೆ. ಹುಣಸೆ ಹುಳಿ, ಬೆಲ್ಲ, ಖಾರ ಮತ್ತು ಕಹಿ ಇವೆಲ್ಲನೂ ಸೇರಿದರೆ ಒಂಥರ ಚಲೋ ಟೇಸ್ಟ್ ಅನ್ನಿಸ್ತೈತಿ. ಒಗರು ಇರ್ತೈತಿ. ಆರೋಗ್ಯಕ್ಕೆ ಭಾಳ ಚಲೋ ಅನ್ನೋ ದೃಷ್ಟಿಯಿಂದ ತಿನ್ನಬೇಕು. ಇವು ಹಾಗಲಕಾಯಿ ಆಲ್ರೆಡಿ ಕುದ್ದಿರ್ತಾವೆ, ಜಸ್ಟ್ ಇದ್ರೊಳಗೆ ಮಿಕ್ಸ್ ಆದರೆ ಸಾಕು. ಮತ್ತು ಭಾಳ ಹೊತ್ತೇನು ಕುದಿಸೋದು ಅವಶ್ಯ ಇಲ್ಲ. ಒಂದು ಕಪ್ ಅಷ್ಟು ನೀರು ಹಾಕಾಕ್ತೀನಿ. ಸ್ವಲ್ಪ ಮುಚ್ಚಿಡಾಕ್ತೇನೆ. ಒಂದು 2 ನಿಮಿಷ. ರೆಡಿ ಆಗೈತೆ ನೋಡಿರಿ, ಪರ್ಫೆಕ್ಟ್ ಆಗಿರೋದು. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚಲೋ ಅನ್ನಿಸ್ತೈತಿ. ಆಮೇಲೆ ನಿಮಗೆ ಹಿಂಗೆ ಗ್ರೇವಿದು ಇಷ್ಟ ಆದರೆ ಸ್ವಲ್ಪ ಕೊಬ್ಬರಿದು ಮಿಕ್ಸರ್ಗೆ ಹಾಕ್ಕೊಂಡು ಹಾಕೋಬೋದು. ಇದನ್ನು ಒಂದು ಡಬ್ಬಿಗೆ ಕಟ್ಟಾಕತ್ತೇನೆ.
ಎಲ್ಲರಿಗೂ ಡಬ್ಬಿ ಕಟ್ಟಾಗುತ್ತೇನೆ. ಸ್ವಲ್ಪ ತಪ್ಪಲು ಪಲ್ಯ ಮಾಡಿದ್ದೆ. ಇಲ್ಲಿ ಒಂದು ಯಾವುದೋ ತೋಟಕೂರ ಅಂತ ಸಿಗ್ತೈತಿ, ಅದರದ್ದು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ. ಇವತ್ತು ರಾಗಿ ರೊಟ್ಟಿ ಮಾಡೇನಿ. ಸೊ ರಾಗಿ ರೊಟ್ಟಿ ಕಟ್ಟಾಕ್ತೇನೆ ಇನ್ನೊಂದು ಡಬ್ಬಿ ಒಳಗೆ. ರಾಗಿನೂ ಅಷ್ಟೇ ಭಾಳ ಬಾಡಿಗೆ ತಂಪಿರ್ತೈತಿ, ಐರನ್ ಇರ್ತೈತಿ. ಆಮೇಲೆ ನಾಷ್ಟಕ್ಕೆ ಅವಲಕ್ಕಿ ಮಾಡೇನಿ. ಅದನ್ನು ಅವಲಕ್ಕಿ ಇನ್ನೊಂದು ಬಾಕ್ಸಿಗೆ ಹಾಕ್ತೇನೆ. ಅವ್ರ ಮನೆಯೊಳಗೆ ಊಟ ನಾಷ್ಟ ಮಾಡೋಂಗಿಲ್ಲ, ಅದಕ್ಕೆ ಬಾಕ್ಸಿಗೆ ಹಾಕಿ ಕಟ್ ಕಳಿಸ್ತೇನೆ. ಇಷ್ಟ ಆಯ್ತು ನೋಡ್ರಿ ಎಲ್ಲ ಇವತ್ತಿನ ಲಂಚ್ ಬಾಕ್ಸ್. ಇವು ಒಂದೆರಡು ಚಿಕನ್ ಕಬಾಬ್ ಅದಾವು, ಈ ಸ್ನ್ಯಾಕ್ಸ್ ಸಲುವಾಗಿ ಕಟ್ತೇನೆ. ಎಕ್ಸಾಕ್ಟ್ಲಿ KFC ಒಳಗೆ ಹೆಂಗಿರ್ತಾವೆ ಹಂಗೆ ಅದಾವೆ. ಥ್ಯಾಂಕ್ ಯು.